ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನನ್ನ ಹೆಸರು ರಮೇಶ ಹವಾಲ್ದಾರ್, ಊರು ಚಿಕ್ಕೇರಳ್ಳಿ, ಹೊನ್ನಾಳಿ ತಾಲೂಕು, ದಾವಣಗೆರೆ ಜಿಲ್ಲೆ. ನನ್ನ ಪತ್ನಿಯಾದ ರಂಜಿತಾ ಎಚ್ ಆರ್, ನನ್ನ ಮಗಳಾದ ರಚನಾ ಎಚ್ ಆರ್, ನನ್ನ ಮಗನಾದ ಲಿಖಿತ್ ಎಚ್ ಆರ್. ಸರ್, ನನಗೆ ಜನ್ಮ ಕೊಟ್ಟಂಥ ತಂದೆ ತಾಯಿಗಳಾದ ಈಶ್ವರಪ್ಪ ಹೆಗ್ಗೊಳ್ಳಿ, ಈರಮ್ಮ ಹೆಗ್ಗೊಳ್ಳಿ ಇವರಿಗೆ ಧನ್ಯವಾದಗಳು ಸಲ್ಲಿಸುತ್ತಾ, ನನ್ನ ಆರ್ಮಿಯಲ್ಲಿ ಸೇವೆ ಸಲ್ಲಿಸಲಿಕ್ಕೆ ಅವಕಾಶ ಕೊಟ್ಟಂಥ ನನ್ನ ಭಾರತಾಂಬೆಗೆ ತಲೆಬಾಗ್ತೀನಿ. ತಮಗೆ ನಾವು ABC ನ್ಯೂಸ್ ವತಿಯಿಂದ ಅಭಿನಂದನೆ ಮತ್ತು ಕಂಗ್ರಾಚುಲೇಷನ್ ಸಲ್ಲಿಸುತ್ತಾ, ಮೋಸ್ಟ್ಲಿ ನಾವು ಅಭಿನಂದನೆ ಮತ್ತು ಸಲ್ಲಿಸಲಿಕ್ಕೆ ಮಾತ್ರ ಅರ್ಹ ಇದಾವೆ ಅಂತ ಹೇಳಿ ನಾನಾದರೂ ಕೂಡ ಭಾವಿಸ್ಕೊಂಡಿದ್ದೀನಿ. ಸೇವೆ ಮಾಡುವ ಅವಕಾಶ ನಮಗೂ ಇಲ್ಲ, ಆ ಶಕ್ತಿನೂ ಕೂಡ ನನಗಿಲ್ಲ. ಆದರೆ ಈ ಭಾರತೀಯ ಸೇನೆಯಲ್ಲಿ ಸೇರಿ ದೇಶವನ್ನ ಕಾದು ನಿಮ್ಮಂತ ಪುಣ್ಯಾತ್ಮರನ್ನ ಒಂದು ಮಾಧ್ಯಮ ರೂಪದಲ್ಲಿ ತೋರಿಸುವಂಥದ್ದು, ತಾವು ಘಟನೆಗಳನ್ನ, ಕಷ್ಟ ಸುಖಗಳನ್ನ ಅನುಭವಿಸಿರೋ ಬಗ್ಗೆ, ಅದ್ರ ಬಗ್ಗೆ ತೋರಿಸುವಂಥದ್ದು ಕೂಡ ಮಾಡಬಹುದು. ತಮಗೆ ಮೊದಲನೇದಾಗಿ 2003ರಲ್ಲಿ ಆರ್ಮಿ ಸೇರುವಂತ ಪ್ರಯತ್ನ ಪ್ರಾರಂಭದ ದಿನಗಳು ಆಗ್ತದೆ. ಅದ್ರ ಬಗ್ಗೆ ತಾವುಗಳು ಮಾಹಿತಿ ಕೊಡುವುದಾ ಹೇಗೆ ಅಂತ ಹೇಳಿ? ಸರ್, ನಾನು 2003ರಲ್ಲಿ ಹೊನ್ನಾಳಿ ಮೃತ್ಯುಂಜಯ ಕಾಲೇಜಿನಲ್ಲಿ ಸೆಕೆಂಡ್ ಇಯರ್ ಡಿಗ್ರಿ ಮಾಡ್ತಾಯಿದ್ದೆ. ಅಲ್ಲಿ ನನ್ನ 4-5 ಜನ ಫ್ರೆಂಡ್ಸ್ಗಳು ಚಿತ್ರದುರ್ಗದಲ್ಲಿ ರ್ಯಾಲಿ ಇದೆ ಅಂತಂದು ಹೇಳಿದರು. ನಾವು 4-5 ಜನ ಫ್ರೆಂಡ್ಸ್ಗಳು ಸೇರ್ಕೊಂಡು ಚಿತ್ರದುರ್ಗ ರ್ಯಾಲಿಯಲ್ಲಿ ಭಾಗವಹಿಸಿದ್ವಿ. ಅಲ್ಲಿ ಚಿತ್ರದುರ್ಗ ಒಣಕೆ ಓಬವ್ವ ಸ್ಟೇಡಿಯಂನಲ್ಲಿ ನಾನು 7 ಅಕ್ಟೋಬರ್ 2003ರಲ್ಲಿ ನಾನು ಸೇನೆಗೆ ಭರ್ತಿಯಾದೆ. ಹೋದ 4 ಜನಗಳಲ್ಲಿ ನಾನು ಒಬ್ಬನೇ ಸೆಲೆಕ್ಟ್ ಆಗಿದ್ದು ಸರ್. ತಮಗೆ ಆರ್ಮಿಯನ್ನ ಸೇರ್ಲಿಕ್ಕೆ ಯಾಕೆ ಇಷ್ಟ ಆಗುವಂಥದ್ದಾಯಿತು ಅಂತ? ಸರ್, ನನಗೆ ಆರ್ಮಿಯಲ್ಲಿ ಸೇರಲಿಕ್ಕೆ ಇಷ್ಟ ಆಯಿತು ಅಂದರೆ, ನಮ್ಮೂರಲ್ಲಿ ಒಂದು 3 ಜನ ಅಂದರೆ ರವಿಕುಮಾರ್ ಎಸ್ಸು, ನಾಗರಾಜ ಎಮ್ಮು ಅವರು, ಹೇಮನಗೌಡ ಅವರು ಹೋಗಿದ್ರು. ಅವರ ಪ್ರೇರೇಪಣೆಯಿಂದ ನಾನು ಆರ್ಮಿಯಲ್ಲಿ ಸೇರೋಕ್ಕೆ ಇಚ್ಛೆ ಪಡಿಸಿದ್ದೆ. ಒಂದು ಕಡೆ ನಿಮ್ಮ ಚಿಕ್ಕೇರಳ್ಳಿ ಗ್ರಾಮದ ಹೇಮನಗೌಡ ಒಬ್ಬ ವೀರ ಯೋಧ ಹೋರಾಟ ಮಾಡುವ ಸಂದರ್ಭದಲ್ಲಿ ಹುತಾತ್ಮರಾಗ್ತಾರೆ. ಆದರೆ ಆ ಹುತಾತ್ಮರು ಆದರೂ ನನ್ನ ಮಗ ಮಿಲಿಟರಿ ಸೇರುವಂಥದ್ದು ಬೇಡನೋ ಅಂತ ಹೇಳಿ ತಮ್ಮ ತಂದೆಯವರು, ತಾಯಿಯವರು ಎಲ್ಲ ಒಂದು ಕಡೆ ಭಯವನ್ನ ಇಟ್ಕೊಂಡಿದ್ರು ಅಂತ ಹೇಳಿ ಅಕ್ಕಪಕ್ಕದರ ಮನೆಯಿಂದ ಕೇಳುವಂಥದ್ದು ನಾವುಗಳು ಮಾಡಿದೀವಿ. ಅದ್ರ ಬಗ್ಗೆ ಮಾಹಿತಿ ಕೊಡ್ಬೋದು ಹೇಗೆ ಅಂತ? ಸರ್, ಆ್ಯಕ್ಚುಲಿ ಮಕ್ಕಳು ಅಂತಂದರೆ ತಂದೆ ತಾಯಿಗೆ ಎಲ್ಲರಿಗೂ ಇಷ್ಟ ಆಗತ್ತೆ. ಯಾರೇ ಆಗಲಿ ಅಲ್ಲಿ ಹೋದ್ರೆ, ಆರ್ಮಿಯಲ್ಲಿ ಸೇರಿದರೆ ಯುದ್ಧ ಮಾಡೋಕ್ರೆ ಸಾಯ್ತಾರೆ, ಇದಾಗ್ತಾರೆ, ಮಣ ಹೊಂತಾರೆ ಅಂತಂದೊಂದು ಅವರು ಅಕ್ಕಪಕ್ಕದಲ್ಲಿ ಕೇಳಿರ್ತಾರೆ. ಆದ್ದರಿಂದ ಅವರು ಆ ಥರ ಕಲ್ಪನೆ ಮಾಡ್ಕೊಂಡಿದ್ರು. ಆಮೇಲೆ ನಾವು ಸೆಲೆಕ್ಟ್ ಆದಮೇಲೆ ಅವ್ರಿಗೆ ಇದಾಯಿತು, ಏನಾಗೋದಿಲ್ಲ, ನನ್ನ ಮಗ ದೇಶಕ್ಕೋಸ್ಕರ ಇದು ಸೇವೆ ಸಲ್ಲಿಸಕ್ಕೆ ಹೋಗ್ತಾನೆ ಅಂತಂದು ಮತ್ತೆ ಅವರು ಇದನ್ನು ಮಾಡಿದರು ಸರ್. ಈ ಕುಟುಂಬದ ನಿರ್ವಹಣೆಯಲ್ಲಿ ಒಂದು ಕಡೆ ಸಂಸಾರದ ಜಂಜಾಟವನ್ನ, ತಮ್ಮ ಸತಿದೇವರುಗಳನ್ನ ಬಿಟ್ಟು ಆ ಮಿಲಿಟರಿ ಗಡಿಭಾಗದಲ್ಲಿ ಸೇವೆ ಸಲ್ಲಿಸುವ ಸಂದರ್ಭದಲ್ಲಿ ತಮ್ಮ ಸತಿಯ ಸಹಕಾರ ಹೇಗಿರುತ್ತೆ ಅಂತ ಹೇಳಿ? ಸರ್, ಆ್ಯಕ್ಚುಲಿ ನಾನು ಅವ್ರಿಗೆ ಕೃತಜ್ಞತೆ ತಿಳಿಸಬೇಕು. ಏಕೆಂತಂದರೆ ಯಾವುದೇ ಮಡದಿ ಆಗಲಿ ನನ್ನ ಗಂಡನಿಗೆ ಏನು ತೊಂದರೆ ಆಗಬಾರ್ದು ಅಂತಂದು ಅವರು ದೇವರಲ್ಲಿ ಪ್ರಾರ್ಥಿಕೊಂಡ್ರು. ಅವ್ರ ಇದರಿಂದ ನಾನು 22 ವರ್ಷ ಸರ್ವಿಸ್ ಮಾಡಿ ಬಂದಿದೆ. ನಿನ್ನೆ ಒಂದು ಕಾರ್ಯಕ್ರಮದಲ್ಲಿ ತಾವುಗಳು ಏನು ನಿಮ್ಮ ಎರಳ್ಳಿ ಗ್ರಾಮಸ್ಥರು ತಮ್ಮಗಳಿಗೆ TV ಸರ್ಕಲ್ನಿಂದ ಮೆರವಣಿಗೆ ಮೂಲಕ ಅದು ತಮಗೆ ಯಾವ ತರ ಖುಷಿ ತಂದದ್ದು ಹೇಳಿ ಮಾಡುವಂಥದ್ದು, ಹೇಳಿದ ಮಾಡಿದ್ರು ನಾನು ಇದನ್ನ ಊಹಿಸಿರ್ಲಿಲ್ಲ ಅಂತ ಹೇಳಿ ಒಂದು ಪದ ಬಳಕೆಯನ್ನ ತಾವುಗಳು ಮಾಡ್ತೀರಿ. ಸರ್, ಆ್ಯಕ್ಚುಲಿ ಸರ್, ಇಲ್ಲಿವರೆಗೆ ಯಾರೂ ಈ ಥರ ಆರ್ಮಿನ ರಿಟೈರ್ಡ್ ಆಗಿ ಬಂದಮೇಲೆ ಯಾರೂ ಈ ಥರ ಅದ್ದೂರಿಯಾದ ಅಭಿನಂದನೆ ಕಾರ್ಯಕ್ರಮ ಮಾಡಿದ್ದಿಲ್ಲ. ಆದರೆ ನಾನು ಎಕ್ಸೆಪ್ಟ್ ಬಿ ಮಾಡಿದ್ದಿಲ್ಲ. ಆದರೆ ಈ ಅಭಿನಂದನಾ ಕಾರ್ಯಕ್ರಮ ಮಾಡಿದ್ದು ನನಗೆ ಭಾಳ ಸಂತೋಷ ಆಯಿತು. ಈ ಅಭಿನಂದನಾ ಕಾರ್ಯಕ್ರಮಗಳನ್ನು ಮಾಡಿದ ಊರಿನ ಗ್ರಾಮಸ್ಥರಿಗೂ, ಎಲ್ಲ ಸ್ನೇಹಿತರಿಗೂ, ನನ್ನ ಮನೆಯವರಿಗೂ ಹಾಗೂ ನನ್ನ ಮಾಜಿ ಸೈನಿಕರಿಗೂ, ಎಲ್ಲ ಅಧಿಕಾರಿ ವರ್ಗಕ್ಕೂ ನಾನು ಒಂದು ಕೃತಜ್ಞತೆ ಸಲ್ಲಿಸ್ತೀನಿ. ತಾವು ಆ ಕಾರ್ಯಕ್ರಮದಲ್ಲಿ ಫಂಕ್ಷನ್ನಲ್ಲಿ ಒಂದು ಮಾತು ಹೇಳ್ತೀರಿ, ತಮ್ಮ ಕುಟುಂಬ ಇರ್ಬೋದು, ಸತಿ ಇರ್ಬೋದು, ನಿಮ್ಮ ತಂದೆ ತಾಯಿಯರು ಇರ್ಬೋದು, ನಿಮ್ಮ ಗ್ರಾಮಸ್ಥರು ಇರ್ಬೋದು,
ನಮ್ಮ ವೀರ ಯೋಧ ರಮೇಶ್ ಹವಲ್ದಾರ್ ಅವರು ನಿವೃತ್ತಿಯಾಗಿದ್ದಕ್ಕೆ ನಮಗೆ ಸಂತಸವಾಗಿದೆ ಅಂತ ಅಲ್ಲೆಲ್ಲ ಹೇಳ್ತಾ ಇದ್ರು. ಅವರು ಮಾತಾಡಿದ್ರು. ಒಂದ್ ಕಡೆ ತಾವುಗಳು ಹೇಳ್ತೀರಿ, ನಾನು ನಮ್ಮ ಕುಟುಂಬ ಇರ್ಬೋದು, ನಮ್ಮ ಗ್ರಾಮಸ್ಥರು ನಮ್ಮಲ್ಲಿ ಸಂತಸ ಆಗಿರ್ಬೋದು, ದೇಶದ ಕಾಯುವಿಕೆಯಲ್ಲಿ ನಿವೃತ್ತಿ ಆದೆ ಅಂತ ಹೇಳಿ ಒಂದ್ ಕಡೆ ಎಲ್ಲ ದುಃಖ ವ್ಯಕ್ತಪಡಿಸುವಂತ ಸ್ಥಿತಿ ತಮ್ಮಗಳಿಗೆ ಉದ್ಭವ ಆಯ್ತು. ಅದ್ರ ಬಗ್ಗೆ ಮಾಹಿತಿ ಕೊಡ್ಬೋದು. ಸರ್ ಆ್ಯಕ್ಚುಲಿ ನಾನು ಸೇನೆಯಲ್ಲಿ ಸೇರಬೇಕಾದ್ರೆ ಸೇನೆಗೆ ಸೇರಿ ಹೋಗ್ಬೇಕಾದ್ರೆ ನಮ್ಮ ಮನೆಯಲ್ಲಿ ನನಗೂ ಸಹಿತ ದುಃಖ ಆಗಿತ್ತು. ಏಕೆ ಮುಂದೆ ಅಲ್ಲಿ ಏನು ತಾನು ಅಂತಂದು ನಮಗೆ ಆ್ಯಕ್ಚುಲಿ ಸೇನೆ ಬಗ್ಗೆ ಏನೂ ಗೊತ್ತಿದ್ದಿಲ್ಲ. ಎಲ್ಲ 22 ವರ್ಷ 6 ತಿಂಗಳು 24 ದಿವಸ ನಾನು ಸರ್ವಿಸ್ ಮಾಡಿದ ಮೇಲೆ ಸೇನೆಯಲ್ಲಿ ಸರ್ವಿಸ್ ಮಾಡಿದ ಮೇಲೆ ಸೇವೆ ಸಲ್ಲಿಸಿದ ಮೇಲೆ ಗೊತ್ತಾಯಿತು ಆರ್ಮಿ ಈ ಥರ ಇದೆ ಅಂತಂದು. ಆದರೆ ನನಗೆ 22 ವರ್ಷ ನನ್ನ ಭಾರತಾಂಬೆಗೆ ಸೇವೆ ಸಲ್ಲಿಸೋಕ್ಕೋಸ್ಕರ ನಾನು ಇಲ್ಲಿವರೆಗೂ ಬಂದು ನಾನು ಆ ಒಂದು ಭಾರತಾಂಬೆ ಸೇನೆಯಲ್ಲಿ ನಾನು ಅನ್ನ ತಿಂದಿರೋದ್ರಿಂದ ಮತ್ತು ನಾನು ಯೂನಿಫಾರಮ್ ತೊಟ್ಟಿರಿಂದ ನಾನೇನು 30 ಏಪ್ರಿಲ್ 2024 ಮಧ್ಯಾಹ್ನ 12 ಗಂಟೆ ಮೇಲ್ಪಟ್ಟು ನನಗೆ ಈ ಯೂನಿಫಾರಮ್ ತೆಗಿಬೇಕಾದ್ರೆ ನನಗೆ ದುಃಖ ಆಯಿತು. ಸರ್ ಆ್ಯಕ್ಚುಲಿ ಯುವಕರಿಗೆ ಇನ್ಸ್ಪಿರೇಷನ್ ಬೇಕು ಅಂತಂದರೆ ಸೇನೆಗೆ ಸೇರಬೇಕು. ಯಾಕೆ ಅಂತಂದರೆ ಜೀವನ ಅನ್ನೋದು ತೋರಿಸೋದೇ ನಮ್ಮ ಭಾರತೀಯ ಸೇನೆಯಲ್ಲಿ. ಅಲ್ಲಿ ಯಾವುದೇ ಜಾತಿ ಮತ ಪಂಥ ಏನೂ ಇದನ್ನು ಮಾಡೋಲ್ಲ. ಅಲ್ಲ, ಈ ಯುವಕರಿಗೆ ಸೇರ್ಲಿಕ್ಕೆ ಯಾವ ತರ ಹೇಳುವಂತದ್ದು ಮಾಡ್ತೀರಿ ಅಂತ? ಸರ್ ನಾನು ಯುವಕರಿಗೆ ಪ್ರೇರೇಪಣೆ ಮಾಡ್ತೇನೆ. ಯಾಕೆ ಅಂತಂದರೆ ನಾನು ಸೇನೆದಾಗ 22 ವರ್ಷ ಏನು ಕಲಿತು ಬಂದಿದ್ದಾನಲ್ಲ ಅದನ್ನೆಲ್ಲ ಏನು ಕಷ್ಟ ಸುಖ ಏನಾಗಿದಾವಲ್ಲ ಅದನ್ನೆಲ್ಲ ಯುವಕರಿಗೆ ತಿಳಿಸಿ ಅವ್ರನ್ನ ಸೇನೆಗೆ ಸೇರಲಿಕ್ಕೆ ಪ್ರೇರಣೆ ಮಾಡ್ತೇನೆ ಸರ್. ಥ್ಯಾಂಕ್ ಯು. ನನಗೆ ಮೊದಲಿಗೆ ನಾನು ರಂಜಿತಾ ರಮೇಶ್ ಅಂತ. ನಮ್ಮದು 2014 ಮೇ 1ರಲ್ಲಿ ಮದುವೆ ಆಗಿದ್ದು. ಮದುವೆ ಆಗಿ 1 ವರ್ಷ ಆದಮೇಲೆ ನಮಗೆ ಮಹಾರಾಷ್ಟ್ರದ ಕಾಮಟಿಲಿ ಕ್ವಾರ್ಟರ್ ಸಿಕ್ತು. ಹೋಗಿ ಅಲ್ಲೆಲ್ಲ ಸ್ವಲ್ಪ ಮಗಳು ಸಣ್ಣವಳಿದ್ಲು. ನಮ್ಮ ಜೊತೆ ನಮ್ಮ ಅತ್ತೆ ನಮ್ಮಮ್ಮ ಎಲ್ಲ ಬಂದಿದ್ದರು. ಸ್ಟಾರ್ಟಿಂಗ್ ಹೋದಾಗ ಎಲ್ಲರಿಗೂ ಸೌತ್ ಇಂಡಿಯನ್ಸಿಗೆ ಮೇಯ್ನ್ ಪ್ರಾಬ್ಲಮ್ ಆಗೋದೇ ಲ್ಯಾಂಗ್ವೇಜ್ ಪ್ರಾಬ್ಲಮ್. ಏಕೆಂದರೆ ಹಿಂದಿ ಬರ್ತಿರಲ್ಲ, ನಾವು ಮಿಡ್ಲ್ ಕರ್ನಾಟಕ ಆಗ್ತೀವಿ. ಹಾಗೆ ಸ್ವಲ್ಪ ಅಕ್ಕಪಕ್ಕದ ಮನೆಯವರದ್ದು ಹೆಲ್ಪಿಂದ ಹಿಂದಿ ಕಲಿತು ಅಲ್ಲೇ ಮಾರ್ಕೆಟಲ್ಲೇ ಎಲ್ಲ. ಮತ್ತು ಇವರು ಗಂಡು ಮಕ್ಕಳಿಗೆ ಆರ್ಮಿಯವ್ರ ಪರ್ಸನ್ ಜಾಸ್ತಿ ಮನೇಲಿರಲ್ಲ. ಹೋದರೆ 1 ದಿನ ಇಲ್ಲ 1 ವೀಕ್ 1 ಮಂತಿಗೆಲ್ಲ ಹೊರಗೆ ಹೋಗ್ತಿರ್ತಾರೆ. ನಾವೇ ಮೇಂಟೈನ್ ಮಾಡಬೇಕಾಗುತ್ತೆ. ಮನೆಯಿಂದನೂ ಯಾರೂ ಬರೋಕ್ಕಾಗಲ್ಲ. ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇದ್ದಿದ್ದರಿಂದ ಸ್ಟಾರ್ಟಿಂಗ್ ತುಂಬ ಕಷ್ಟ ಆಯಿತು. ಮಗಳು ಸಣ್ಣಳಿದ್ಲು. ಆಮೇಲೆ ಹೋಗ್ತಾ ಹೋಗ್ತಾ ಎಲ್ಲ ರೂಢಿ ಆಯಿತು. ನಮ್ಮ ಮನೆಯವರೇ ಎಲ್ಲ ಹೇಳ್ಕೊಟ್ರು. ಸ್ವಲ್ಪ ಲ್ಯಾಂಗ್ವೇಜ್ ಇದಕ್ಕೂ ಹೆಲ್ಪ್ ಮಾಡಿದರು. ಆಮೇಲೆ ಅಲ್ಲೆಲ್ಲ ಎಲ್ಲೆಲ್ಲಿ ಏನೇನು ಸಿಗುತ್ತೆ, ಆಮೇಲೆ ಅಕ್ಕಪಕ್ಕದವ್ರ ಮನೆಯವ್ರ ಜೊತೆ ಎಲ್ಲ ಹೋಗ್ಬಿಟ್ಟು ತರೋದು ಮಾಡೋದು ಎಲ್ಲ ಮಾಡ್ಕೊಂಡ್ವಿ. ಹಾಗೆ ಅಲ್ಲಿ ಕ್ಯಾಂಟೀನ್ ಫೆಸಿಲಿಟಿ ಎಲ್ಲ ಇರುತ್ತೆ ನಮಗೆ. ಹಾಗಾಗಿ ಏನೂ ಸಮಸ್ಯೆ ಆಗಲಿಲ್ಲ. ಫ್ರೀ ಮೆಡಿಕಲ್ ಫೆಸಿಲಿಟಿನೂ ಇರುತ್ತೆ. ಆಮೇಲೆ ಮಕ್ಕಳ ಎಜುಕೇಷನ್ಗೂ ತುಂಬ ಚೆನ್ನಾಗಿದೆ ಅಲ್ಲಿ. ಅದೇ ಮೇಯ್ನ್ ಪ್ರಾಬ್ಲಮ್ ಆಗೋದೇ ಇವರು 1 ದಿನ ಇಲ್ಲಿದ್ದರೆ ಇನ್ನು ಸ್ವಲ್ಪ ದಿನ ಡ್ಯೂಟಿಗೋಸ್ಕರ ಡೆಲ್ಲಿಗೆಲ್ಲ ಹೋಗ್ತಿರ್ತಾರೆ, ಇಲ್ಲಾಂದರೆ ಪಂಜಾಬಿಗೆಲ್ಲ ಹೋಗ್ತಿರ್ತಾರೆ. ಅದು ಮೇಯ್ನ್ ಪ್ರಾಬ್ಲಮ್. ಮಿಲಿಟರಿಯಲ್ಲಿ ತಮ್ಮ ಪತಿಯ ದೇವರು ಸೇವೆ ಮಾಡುವಂಥದ್ದು ತಮಗೆ ಖುಷಿ ತಂದಿದೆಯಾ? ಅದರ ದಿನದ ಕಷ್ಟಗಳನ್ನ ಸುಖಗಳನ್ನ ಸ್ವಲ್ಪ ಸಮಯದಲ್ಲಿ ತಿಳಿಸುವಂಥದ್ದು ಮಾಡ್ಬೋದಾ ಹೇಗೆ ಅಂತ? ತುಂಬ ಖುಷಿ ಇದೆ. ಬಟ್ ತುಂಬ ಕಷ್ಟದ ಸಮಯ ಕಳೆದಿವೆ. ಯಾಕೆಂದರೆ ಮಕ್ಕಳನ್ನ ನೋಡ್ಕೊಳೋರು ಯಾರೂ ಇರ್ತಿರ್ಲಿಲ್ವ. ನಾವೊಬ್ಬರೇ ಮೇಂಟೈನ್ ಮಾಡಬೇಕಾಗುತ್ತೆ. ಆಮೇಲೆ ಹೊರಗಡೆ ಕ್ವಾರ್ಟರ್ಸು ಒಂದೊಂದು ಸರಿ ಸೇಫ್ಟಿ ಇರಲ್ಲ. ಗೊತ್ತಿರದೇ ಇರೋ ಜನಗಳು, ಅಲ್ಲಿ ಏನಾಗುತ್ತೆ ಏನು ಮಾಡೋಕ್ಕಾಗಲ್ಲ. ಆಮೇಲೆ ಊರಿನವರಿಗೂ ಏನೂ ಹೇಳೋಕ್ಕಾಗಲ್ಲ. ನಾವು ಹಾಸ್ಪಿಟಲೈಸ್ ಆದರೂ ಹೇಳಿರಲಿಲ್ಲ. ಒಂದು ವೀಕ್ ನಾನು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದೆ. ನನ್ನ ಮಗಳು ಸಣ್ಣವಳಿದ್ಲು. ನಮ್ಮ ಮನೆಯವರೇ ಮೇಂಟೈನ್ ಮಾಡ್ತಾಯಿದ್ರು. ಡ್ಯೂಟಿಗೆ ಹೋಗಿ ಬರ್ತಿದ್ರು. ನನ್ನ ಮಗಳನ್ನ ಹಾಸ್ಪಿಟ್ಲಿಗೆ ಬಿಡ್ತಿದ್ರು. ಡ್ಯೂಟಿ ಮುಗಿಸ್ಕೊಂಡು ಬಂದು ಮತ್ತೆ ಕರ್ಕೊಂಡೋಗಿ ಮನೇಲಿ ಅವರೇ ಅಡುಗೆ ಮಾಡ್ಕೊಳೋದು ಎಲ್ಲ ಮಾಡ್ತಿದ್ರು. ಕಷ್ಟ ಇದೆ ತುಂಬ ಆರ್ಮಿ ವೈಫಾಗಿ ಮೇಂಟೈನ್ ಮಾಡೋದು. ತಮ್ಮ ಪತಿ ದೇವರು ಮಿಲಿಟರಿಯಲ್ಲಿ ಇದ್ದಕ್ಕೆ, ಮಿಲಿಟರಿಯಲ್ಲಿ ಆಗಿ ನನ್ನ ಗಂಡ ದೇಶದ ರಕ್ಷಣೆ ಮಾಡಿದಾನೆ ಅಂತ ಹೇಳಿ ಒಂದ್ ಕಡೆ ಸಂತಸ ಎದುಗಾರಿಕೆ ಅಂತ ಹೇಳುವಂಥದ್ದು ಯಾರು ಮಿಲಿಟರಿಯಲ್ಲಿ ಇರುವಂತಹ ಮಹಿಳೆಯರಿಗೆ ಒಂದು ಸಂದೇಶವನ್ನ ಕೊಡುವಂಥದ್ದು ಮಾಡ್ಬೋದೇ ಹೇಗೆ ತಾವು? ಹೌದು. ಮಿಲಿಟ್ರಿಯಲ್ಲಿರೋ ದೇಶ ಸೇವೆ ಮಾಡೋಂಥ ಅವಕಾಶ ಯಾರಿಗೂ ಸಿಗಲ್ಲ. ನಮ್ಮ ಮನೆಯವ್ರಿಗೆ ಸಿಕ್ಕಿದೆ. ಹಾಗೆ ತುಂಬ ಜನ ಇದ್ದಾರೆ, ವಾಲಂಟ್ರಿಯಾಗಿ ಹೋಗಿ ಸೇರ್ಕೊಂಡಿದ್ದಾರೆ. ನಾನು ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಹೇಳಿದ ಹಾಗೆ, ನೋಡಿ ನಿಮಗೆ ಇಷ್ಟ ಆದರೆ ಆರ್ಮಿ ಜಾಯ್ನ್ ಆಗ್ರಿ ಅಂತಲೇ ನಾನು ಯೂತ್ಸಿಗೆಲ್ಲ ಹೇಳೋದು. ಇವಾಗ ಗರ್ಲ್ಸಿಗೂ ಫೆಸಿಲಿಟಿ ಇದೆ ಆರ್ಮಿ ಜಾಯ್ನ್ ಆಗೋಕ್ಕೆ. ಗರ್ಲ್ಸು ಜಾಯ್ನ್ ಆಗಿ ಅದರಲ್ಲಿ ಬೇರೆ ಬೇರೆ ಇದೆ. ನಿಮ್ಮ ಎಜುಕೇಷನಿಗೆ ತಕ್ಕ ಹಾಗೆ ಜಾಯ್ನ್ ಆಗ್ಬೋದು. ಎಕ್ಸಾಮ್ಗಳಿರುತ್ತೆ, ಎಲ್ಲ ಇರುತ್ತೆ.
ಆನ್ಲೈನಲ್ಲೆಲ್ಲ ಅಪ್ಲಿಕೇಶನ್ ಹಾಕ್ಬಿಟ್ಟು ಮಾಡ್ಬೋದು. ಫಿಸಿಕಲ್ ಟೆಸ್ಟ್ ಪಾಸ್ ಆದರೆ ರಿಟರ್ನ್ ಟೆಸ್ಟ್ಗೆ ಅಟೆಂಡ್ ಮಾಡಿ. ಹಾಗೆ ಆರ್ಮಿ ವೈಫ್ಗಳಿಗೂ ಜಾಬಿಂದು ಫೆಸಿಲಿಟಿ ಇರುತ್ತೆ. ಬಿ ಎಡ್ ಮಾಡಿದರೆ ಆರ್ಮಿ ಸ್ಕೂಲಲ್ಲಿ, ಕೆ ವಿ ಸ್ಕೂಲಲ್ಲಿ ಟೀಚಿಂಗ್ ಇರುತ್ತೆ. ಆಮೇಲೆ ನಮಗೆ ಟೈಲರಿಂಗ್ ಕ್ಲಾಸಸ್ ಅದೆಲ್ಲ ಅಫೋರ್ಡಬಲ್ ಪ್ರೈಸಲ್ಲಿರುತ್ತೆ. ಈವನ್ ಬೇಕಿಂಗ್ ಕ್ಲಾಸಸ್ ಎಲ್ಲ, ಕುಕ್ಕಿಂಗ್ ಕ್ಲಾಸಸ್ ಎಲ್ಲ ಇರುತ್ತೆ. ಅಲ್ಲಿ ತುಂಬ ಫೆಸಿಲಿಟಿ ಇರುತ್ತೆ. ನಮಗೆ ಅಂತ ಒಂದು ಸೆಂಟ್ರ್ ಇದೆ. ಅಲ್ಲಿಂದ ನಮಗೆ ಲೇಡೀಸ್ ವೆಲ್ಫೇರ್ ಸೆಂಟರ್ ಅದು ಆ್ಯಕ್ಚುಲಿ. ನಾವು ಹೋಮ್ ಮೇಡ್ ಪ್ರಾಡಕ್ಟ್ಸ್ ಎಲ್ಲ ಅಲ್ಲಿ ಸೇಲ್ ಮಾಡೋಕ್ಕಾಗಲಿ, ನಮ್ಮ ಟ್ಯಾಲೆಂಟ್ ಎಕ್ಸ್ಪೋಸ್ ಮಾಡೋಕ್ಕೆ ತುಂಬ ಅವಕಾಶಗಳಿವೆ. ನಿನ್ನೆ ಗ್ರಾಮದಲ್ಲಿ ನಿಮ್ಮ ಕುಟುಂಬದಿಂದ ಹಿಡಿದು ಎರಡನೇ ಗ್ರಾಮಸ್ಥರು ಅದ್ದೂರಿಯಾಗಿ ಮೆರವಣಿಗೆ ಮಾಡುವಂಥದ್ದು ತಮಗೆ ಖುಷಿ ತಂದಿದೆ. ಯಾಕಂದ್ರೆ ಎರಡು ಸತಿಪತಿಗಳನ್ನು ಸೇರಿಸಿ ಮೆರವಣಿಗೆ ಮಾಡುವಂಥದ್ದು, ಹೆಂಡತಿಗೆ ಗಂಡ ಜೊತೆ, ಗಂಡನಿಗೆ ಹೆಂಡತಿ ಸಹಕಾರದಿಂದ ಈ ದೇಶದ ರಕ್ಷಣೆ ಮಾಡಲಿಕ್ಕೆ ಸಹಕಾರ ನೀಡಿದಿರಿ ಅನ್ನೋದು ಈ ಗ್ರಾಮಸ್ಥರು ನಿನ್ನ ಮೆರವಣಿಗೆ ಮಾಡಿದ್ದು ತಮಗೆ ಹೆಮ್ಮೆ ತರುವಂಥದ್ದು ಆಯ್ತಾ? ಹೇಗೆ ಲಾಸ್ಟ್ ಕೊನೆಯದಾಗಿ? ತುಂಬ ಖುಷಿ ಆಯಿತು. ನನಗೆ ಗೊತ್ತಿತ್ತು ನಮ್ಮ ಮನೆಯವರಿಗೆ ಸ್ವಾಗತ ಮಾಡ್ತಿದ್ದಾರೆ, ಈ ಥರ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಿದ್ದಾರೆ ಅಂತ. ಬಟ್ ಈ ಥರ ವೆಲ್ಕಮ್ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತುಮೂರು ಹಳ್ಳಿ ಜನ, ಆಮೇಲೆ ನಮ್ಮ ಮನೆಯವರು ಮೇಯ್ನು ತುಂಬ ಕಷ್ಟಪಟ್ಟಿದ್ದಾರೆ. ಫ್ರೆಂಡ್ಸು ಎಲ್ಲ ಸೇರಿ, ಆಮೇಲೆ ಹೊನ್ನಾಳಿ ನಮ್ಮ ಆಫೀಸರ್ಸ್ ಎಲ್ಲ ಬಂದು ಮಾಡಿದ್ದು ತುಂಬ ಖುಷಿ ಆಯಿತು. ನಿನ್ನೆ ಭಾಗವಹಿಸಿದ ಎಲ್ಲ ನಮ್ಮ ಸುತ್ತಮುತ್ತಲಿನ ಗ್ರಾಮದವರಿಗೂ, ಆಫೀಸರ್ ಅವರಿಗೂ, ಮತ್ತು ನಮ್ಮ ಫ್ರೆಂಡ್ಸ್, ಫ್ಯಾಮಿಲೀಸ್ ಎಲ್ಲರಿಗೂ ತುಂಬ ಧನ್ಯವಾದಗಳು. ಹೀಗಾಗಿ ನನ್ನ ಮಗ ಬಂದ, ಬಂದು ಹೊನ್ನಾಳಿಂದ ಅದ್ದೂರಿ ಸ್ವಾಗತ ಮಾಡ್ಕೊಂತ ಬರೋದು ನನಗೆ ಭಾಳ ಸಂತೋಷ ಆಯ್ತು. ನೋಡಿ, ನನಗೆ ತುಂಬ ಸಂತೋಷ, ನೋಡಿ ನನಗೆ ಖುಷಿ ಆಗೈತಿ. ಒಂದು ಕಡೆ ಮಿಲಿಟರಿಗೆ ಸೇರಿಸಬಾರ್ದು ಅಂತ ಎಲ್ಲ ಒಂದ್ ಕಡೆ ಮನಸ್ಸಿತ್ತು. ಅಂದ್ರೆ ತಂದೆ ತಾಯಿಗೆ ಮತ್ತು ಇಡೀ ದೇಶಕ್ಕೆ ಗೌರವ ತಂದು ಕೊಟ್ಟಂತ ನಿನ್ನ ಮಗ ಇವತ್ತು ಎಲ್ಲ ಒಬ್ಬ ಶಾಸಕರಿಂದ ಹಿಡಿದು ಗ್ರಾಮಸ್ಥರಿಂದ ಅಭಿನಂದನೆ ಸಲ್ಲಿಸೋದಿದೆಯಲ್ಲ, ಅದು ಹೆತ್ತ ತಂದೆ ತಾಯರಿಗೆ ನಿನ್ನ ಮಗ ಎಷ್ಟು ಕೋಟಿ ಹಣ ತಂದ ಅನ್ನೋದು ಲೆಕ್ಕಕ್ಕೆ ಬರಲ್ಲ. ಆದರೆ ತಂದೆಯ ಜೊತೆಗೆ ಮಕ್ಕಳಿಗೆ ಸನ್ಮಾನ ಮಾಡುವಂಥದ್ದು ಇದೆ. ಅದು ಎಲ್ಲ ಒಂದು ಕಡೆ ಹೃದಯ ಶ್ರೀಮಂತಿಕೆಯಿಂದ ಆಯ್ತಾ ಅಂತ ಹೇಳಿ ನಾನು ನಿನ್ನೆ ನೋಡಿದೆ. ಶಾಸಕರು ಅವರು ಎಲ್ಲರೂ ಬಂದು ಸ್ವಾಗತ ಮಾಡಿದ್ದಕ್ಕೆ ಭಾಳ ನನಗೆ ನೋಡಿ ಭಾರಿ ಖುಷಿ ಆಯ್ತು ನನಗೆ. ನನ್ನ ಮಗ ಒಂದು ಮಿಲ್ಟ್ರಿ ಕಳಿಸಿದಕ್ಕೂ ನನಗೊಂದು ಸಾರ್ಥಕ ಆಯ್ತು. ಥ್ಯಾಂಕ್ ಯು. ನಮಸ್ತೆ. ನಾನು ಮಲ್ಲಿಕಾರ್ಜುನ ಹೆಗ್ಗೋಳಿ, ರಮೇಶ್ರವರ ಸಹೋದರ. ಅವನು 2003ರಲ್ಲಿ ಮಿಲ್ಟ್ರಿಗೆ ಸೆಲೆಕ್ಷನ್ ಆಗಿ ಬೆಂಗಳೂರಿಗೆ ಹೋಗಿ ನಾನು ಟ್ರೈನ್ ಹತ್ತಿಸ್ಬೇಕಾಗಿತ್ತಲ್ಲ, ಆ ಟೈಮಲ್ಲಿ ನಾನು ಬೆಂಗಳೂರಲ್ಲಿದ್ದೆ. ಆ ಹತ್ಸೋ ಟೈಮಲ್ಲಿ ಎಲ್ಲೋ ಒಂದು ಕಡೆ ನಮಗೂ ದುಗುಡ. ಅಷ್ಟು ವರ್ಷ ಜೊತೆಯಲ್ಲಿದ್ದು ಒಂದೇ ಸರಿ ಕಳ್ಸೋವಾಗ ಆಗ ಇಷ್ಟು ಮೀಡಿಯಾ ಫಾಸ್ಟ್ ಇರಲಿಲ್ಲ. ಅಂಥ ಟೈಮಲ್ಲಿ ಅವ್ನು ಟ್ರೈನು ಹತ್ತಿಸಿದಾಗ ನನಗೂ ಸ್ವಲ್ಪ ದುಃಖ ಆಗಿತ್ತು. ಅದು ನಮಗೆ ಸುಮಾರು ಸಲ ಬಂದಾಗಲೂ ಸಹಿತ ಅವನು ಪ್ರತಿ ವರ್ಷ ಒಂದು ತಿಂಗಳು ಅಥವಾ 2 ತಿಂಗಳು ಊರಿಗೆ ಬಂದಾಗ ನಮಗೆ ಖುಷಿ ಆಗೋದು. ಬಟ್ ಹೋಗುವಾಗ ನಮಗೆ ದುಃಖ ಆಗೋದು. ಈ ಥರ ಸುಮಾರು 20 ಅವನು ಹೆಚ್ಚು ಕಡಿಮೆ ಅವ್ನು ಮದುವೆ ಆಗೋವರೆಗೂ ನಮಗೆ ಆ ಥರ ಭಾವನೆ ಇತ್ತು. ಅವರು ಮದುವೆ ಆದಮೇಲೆ ನಮಗೆ ಒಂಥರ ರಿಲೀಫ್, ಅವನಿಗೆ ಒಂದು ಕುಟುಂಬ ಅಂತ ಅದಾದಮೇಲೆ ನಮಗೆ ಆರ್ಮಿ ಸೇರಿಸಿದ್ಕೂ ನಮ್ಮ ತಮ್ಮನ ನನ್ನ ಜೀವನ ಸಾರ್ಥಕ ಆಯಿತು. ಈ ಭಾರತಾಂಬೆಯ ಸೇವೆಯನ್ನು ಮಾಡಲಿಕ್ಕೆ ನಮ್ಮ ಕುಟುಂಬದಿಂದ ಒಬ್ಬನನ್ನು ನಾವು ಕೊಡುಗೆಯಾಗಿ ನಾವು ಸೇವೆ ಮಾಡಲಿಕ್ಕೆ ಕಳಿಸಿದ್ದು ನಮಗೆ ತುಂಬ ಸಂತೋಷ ಆಯಿತು. ಅದ್ರ ಬಗ್ಗೆ ನನಗೆ ತುಂಬ ಆನಂದ ಇದೆ. ನಮಸ್ತೆ ಸರ್. ನನ್ನ ಸ್ನೇಹಿತ ರಮೇಶ್ ಎಚ್ ಹವಾಲ್ದಾರ್ ಇವರು ಭಾರತೀಯ ಸೇನೆಯಲ್ಲಿ ಸುಮಾರು 22 ವರ್ಷಗಳ ಸೇವೆಯನ್ನು ಸಲ್ಲಿಸಿ ಈಗ ನಿವೃತ್ತಿಯಾಗಿ ತಮ್ಮ ಸ್ವಗ್ರಾಮ ಚಿಕ್ಕರಳ್ಳಿಗೆ ಮರಳಿ ಬರುತ್ತಿದ್ದಾರೆ. ಅದೇ ರೀತಿಯಾಗಿ ಅವರು ನಮ್ಮೂರಿಗೆ ಬರಬೇಕು ಅಂತ ನಿವೃತ್ತಿಯಾಗಿ ಬರಬೇಕು ಅಂತ ಕೇಳ್ಕೊಂಡಾಗ ಅವ್ರ ಮನೆಯವರೆಲ್ಲ ನಮ್ಮ ಹತ್ರ ಕೇಳ್ಕೊಂಡ್ರು. ನಾವು ಅದನ್ನೆಲ್ಲ ಮಾಡೋಣಪ್ಪ, ಅದೇನು ಬೇಕಾದ್ರೆ ನಮ್ಮ ಹತ್ರ ಎಲ್ಲ ನಾವು ಸಹಕಾರ ಕೊಡ್ತೀವಿ, ದೊಡ್ಡಕ್ಕೆ ಫಂಕ್ಷನ್ ಮಾಡೋಣ, ಅದ್ದೂರಿ ಮೆರವಣಿಗೆ ಮಾಡೋಣ, ಹಿಂಗಿಲ್ಲಪ್ಪ ಹೊನ್ನಾಳಿಂದ ಕರ್ಕೊಂಡು ಬೈಕ್ ರ್ಯಾಲಿ ಮಾಡಬೇಕು, ಹುಡುಗರೆಲ್ಲ ಸಂಘಟನೆ ಮಾಡಿ ಅಷ್ಟನ್ನು ಸಹಕಾರ ತಗೊಂಡು ಹೋಗೋಣಪ್ಪ ಅಂತ ಕೇಳಿದ್ರು ಅವ್ರು ನಮ್ಮನ್ನೆಲ್ಲ, ನಮ್ಮ ಫ್ರೆಂಡ್ ಸರ್ಕಲ್ನೆಲ್ಲ ಕೇಳಿದರು. ಅದಕ್ಕೆ ಸಹಕಾರ ಕೊಟ್ಟು ಅದೇ ರೀತಿಯಾಗಿ ನಿನ್ನೆ ದಿನ ಅವ್ರಿಗೆ ಒಳ್ಳೆಯ ಅದ್ದೂರಿ ಸ್ವಾಗತ ಮಾಡಿ ಮೆರವಣಿಗೆ ಮೂಲಕ ಟಿ ವಿ ವೃತ್ತದಿಂದ ಮೆರವಣಿಗೆ ಮೂಲಕ ಬೈಕ್ ರ್ಯಾಲಿ ಮೂಲಕ ಮೆರವಣಿಗೆ ಮೂಲಕ ಬಂದು ಸಂಗೊಳ್ಳಿ ರಾಯಣ್ಣ ಸರ್ಕಲ್ಲಿ ಬಂದು ಅಲ್ಲಿ ರಾಯಣ್ಣ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ
ಅಲ್ಲಿಂದ ನೇರವಾಗಿ ಊರಿಗೆ ಮೆರವಣಿಗೆ ಮೂಲಕ ಬಂದು ನಮ್ಮ ಸ್ವಗ್ರಾಮಕ್ಕೆ ಬಂದು ಊರಿನ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಅವರಿಗೆ ಅವರು ಮೆರವಣಿಗೆ ಮುಖಾಂತರ ಬಂದು ನಮ್ಮ ಊರಿನ ಗ್ರಾಮಸ್ಥರಲ್ಲಿ ಸೇರ್ಕೊಂಡು ಅವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ತಾವುಗಳು ಅವರ ಬಾಲ್ಯ ಸ್ನೇಹಿತ ಅಂತ ಹೇಳಿ ಕೇಳಿದೆ. ಹೌದು ಸರ್, ಬಾಲ್ಯ ಸ್ನೇಹಿತ ಅನ್ನೋದಕ್ಕಂತೂ ಆತ್ಮೀಯ ಸ್ನೇಹಿತ. ಅವ್ರಿಗೆ ನಮಗೆ ವಯಸ್ಸು ಡಿಫ್ರೆನ್ಸು ಹೆಚ್ಚು ಕಡಿಮೆ ಒಂದು 10 ವರ್ಷ ಡಿಫ್ರೆನ್ಸ್ ಬಿಟ್ರಿ, ಅದಕ್ಕೇನೂ ಇಲ್ಲ. ಆದರೂ ಆತ್ಮೀಯ ಸ್ನೇಹಿತನೇ. ಅವನು ಆರ್ಮಿಗೆ ಹೋಗ್ಬೇಕಾದ್ರೂ ಆರ್ಮಿ ಅವನು ಇಂಟ್ರ್ಯೂ ಮಾಡಿ ಬಂದಮೇಲೆ ಆರ್ಮಿ ಸೆಲೆಕ್ಷನ್ ಆಯಿತು. ಸೆಲೆಕ್ಷನ್ ಆಗಿ ಇನ್ನೇನು ಅವನು ಆರ್ಮಿಗೆ ಹೋಗ್ಬೇಕಾದ್ರು ಅವಾಗ ನಮ್ಮನ್ನೆಲ್ಲ ಕರ್ಕೊಂಡು ಬರ್ರಪ್ಪ ನಮ್ಮನ್ನು ಬಿಟ್ಟು ಬರ್ಬರ್ರಿ ಅಂತೇಳಿ ಹೊನ್ನಾಳಿ ತನಕ ಹೋಗಿ ಅವ್ರನ್ನ ಬಸ್ಸಿಗೆ ಹತ್ಸಿ ಬಂದಿದ್ವಿ. ಅದೇ ಪ್ರತಿ ಸಾರಿ ಅವನು ರಜಾ ದಿನಗಳಲ್ಲಿ ಬಂದಾಗ ಅಲ್ಲಿ ನಮ್ಮ ಊರಿಗೆ ಬಂದಾಗ ಅವನು ರೈತಾಪಿ ಕೆಲಸವನ್ನು ಮಾಡಿ ತಮ್ಮ ಮನೆಯ ಎಲ್ಲವನ್ನು ಮುಗಿಸಿ ಮತ್ತು ಅವನ ತಮ್ಮ ವೃತ್ತಿಯನ್ನು ಮಾಡೋಕ್ಕೆ ಸೇವೆಯನ್ನು ಭಾರತೀಯ ಸೇವೆಯನ್ನು ಮಾಡೋದಕ್ಕೋಸ್ಕರ ತಮ್ಮ ಡ್ಯೂಟಿಯನ್ನು ಮಾಡೋದಕ್ಕೂ ಹೋಗ್ತಾ ಇದ್ದ. ಆವಾಗ ಹೋಗೋಕ್ಕಿಂತ ಮುಂಚೆನೇ ಅವನು ನಮ್ಮ ಗ್ರಾಮದ ಹಿರಿಯ ತಂದೆ ತಾಯಿಗಳಂತ ಎಲ್ಲರನ್ನೂ ನಂಬಿ ಅವ್ರ ತಂದೆ ತಾಯಿ ಆಶೀರ್ವಾದಗಳನ್ನು ಪಡ್ಕೊಂಡು ಪ್ರತಿ ಮನೆಗೂ ಹೋಗಿ ನಾನು ಬರ್ತೀನಪ್ಪ ನನಗೆ ಆಶೀರ್ವಾದ ಮಾಡಿರಿ ಅಂತೇಳಿ ಎಲ್ಲ ತಂದೆ ತಾಯಿ ಹಿರಿಯರು ಎಲ್ಲರಿಗೂ ಖಾಲಿ ಬಿದ್ದು ಅವನು ತಮ್ಮ ದೇಶ ಸೇವೆ ಮಾಡೋಕ್ಕೆ ಮತ್ತೆ ಹೋಗ್ತಾ ಇದ್ದ. ಇಷ್ಟು ಸರ್ ಅವರ ರಮೇಶ್ ಅವರ ಬಗ್ಗೆ ಹೇಳಬೇಕು ಅಂತಾದ್ರೆ. ನಿವೃತ್ತಿಯಾಗಿ ಬಂದು ತಮಗೆಲ್ಲ ಹೆಮ್ಮೆ ಇದೆ ಮತ್ತು ಗ್ರಾಮಕ್ಕೂ ಕೂಡ ಒಬ್ಬ ಮಿಲಿಟರಿ ಯೋಧ ನಮ್ಮೂರಲ್ಲಿ ಇದ್ದಾನೆ ಅನ್ನೋದು ಕೂಡ ಹೆಮ್ಮೆ ಇದೆ ಅಂತ ಕೂಡ ತಾವು ಭಾವಿಸ್ತೀರಿ. ಹೌದು ಸರ್, ಅವನು ರಮೇಶನ್ನು ಈ ಮಿಲಿಟ್ರಿ ಕೆಲಸವನ್ನು ಮಾಡಿ ನಮ್ಮೂರಿಗೆ ನಿವೃತ್ತಿಯಾಗಿ ಬಂದಿರೋದು ನಮಗೆ ತುಂಬ ಸಂತೋಷ. ಅವನಿಗೆ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಈ ಮುಖಾಂತರ ರಮೇಶ್ ಅವರಿಗೆ ಕೇಳಿಕೊಳ್ತಿದ್ದೇವೆ.